ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರುವಂಥ ನಟ ದರ್ಶನ್ ಸದ್ಯ ಪೊಲೀಸರ ವಿಚಾರಣೆಯನ್ನ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ ಅವರು ನಟಿಸ್ತಾ ಇರುವಂಥ ಚಿತ್ರತಂಡಕ್ಕೆ ಸದ್ಯ ಆತಂಕ ಶುರುವಾಗಿದೆ. ದರ್ಶನ್ ಅರೆಸ್ಟ್ ಆದ ಬೆನ್ನಿಗೆ ಡೆವಿಲ್ ಚಿತ್ರತಂಡಕ್ಕೆ ಡವಡವ ಶುರುವಾಗಿದೆ. ದರ್ಶನ್ ನಟನೆಯ ಬಹುನಿರೀಕ್ಷಿತ ಚಿತ್ರ ಡೆವಿಲ್. ಈ ಚಿತ್ರದ ಶೂಟಿಂಗಲ್ಲಿ ದರ್ಶನ್ ನಿರತರಾಗಿದ್ದರು. ಮೈಸೂರಲ್ಲಿ ಒಂದು ದಿನದ ಶೂಟಿಂಗ್ ಕೂಡ ಮುಗಿಸಿತ್ತು ಚಿತ್ರತಂಡ. 30% ಶೂಟಿಂಗ್ ಅಷ್ಟೇ ಆಗಿದೆ ಈ ಚಿತ್ರದ್ದು. ಫೈಟ್ ಶೂಟಿಂಗ್ ವೇಳೆ ಕೈ ಮುರಿದುಕೊಂಡಿದ್ರು ದರ್ಶನ್. ಡಿಸೆಂಬರ್ ತಿಂಗಳ ಕ್ರಿಸ್ಮಸ್ ಹಬ್ಬಕ್ಕೆ ರಿಲೀಸ್ ಆಗಬೇಕಾಗಿದ್ದಂಥ ಚಿತ್ರ ಇದು. ಸದ್ಯ ಅದರದ್ದು 30% ಏನೋ ಶೂಟಿಂಗ್ ಆಗಿದೆಯಂತೆ. ಈಗ ದರ್ಶನ್ ಕೃಷ್ಣ ಜನ್ಮಸ್ಥಾನ ಸೇರೋದು ಬಹುತೇಕ ಖಚಿತ. ಅಂದರೆ ಈ ಕೇಸ್ನಲ್ಲಿ ಬೇರೆ ದಾರಿ ಇಲ್ಲ. ಕೃಷ್ಣ ಜನ್ಮಸ್ಥಾನ ಸೇರಲೇಬೇಕಾದಂಥ ಸ್ಥಿತಿ ಇದೆ. ಸದ್ಯ ಪೊಲೀಸ್ ಕಸ್ಟಡಿ, ನೆಕ್ಸ್ಟ್ ಇನ್ನು ಜೈಲಿಗೆ ಹೋಗಲೇಬೇಕಾದಂಥ ಸ್ಥಿತಿ ಇರೋದ್ರಿಂದ ಚಿತ್ರತಂಡ ಸದ್ಯ ಏನು ಮುಂದಕ್ಕೇನು ಅನ್ನುವಂಥ ಪರಿಸ್ಥಿತಿಯಲ್ಲಿದೆ. ಡೆವಿಲ್ ಚಿತ್ರತಂಡ ಮುಂದೇನು ಅನ್ನುವಂಥ ಪರಿಸ್ಥಿತಿಯಲ್ಲಿದೆ. ಇದು ತೀರಾ ಗಂಭೀರವಾದಂಥ ಕೇಸು ಮತ್ತು ದರ್ಶನ್ ವಿರುದ್ಧ ಬಹಳ ಪ್ರಬಲವಾದಂಥ ಸಾಕ್ಷ್ಯಗಳು ಸಿಕ್ಕಿರುವ ಕಾರಣ ಸದ್ಯಕ್ಕಂತೂ ಈ ಕೇಸ್ನಲ್ಲಿ ಬೇಲ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಸದ್ಯಕ್ಕಂತೂ. ಸೊ ಆ ಕಾರಣಕ್ಕಾಗಿ ಮುಂದಕ್ಕೇನು ಅನ್ನುವಂಥ ಯೋಚನೆಯನ್ನು ಡೆವಿಲ್ ಚಿತ್ರತಂಡ ಮಾಡ್ತಾ ಇದೆ. 30% ಏನೋ ಶೂಟಿಂಗ್ ಆಗಿದೆಯಂತೆ. ಅದೇ ಶೂಟಿಂಗಲ್ಲಿ ಮೈಸೂರಲ್ಲಿದ್ದರು ದರ್ಶನ್. ಮೊನ್ನೆ ಅಲ್ಲಿಂದಲೇ ಪೊಲೀಸರು ಹೇಳ್ಕೊಂಡು ಬಂದಿರೋದು. ಸದ್ಯ ಈ ಕೇಸ್ನಲ್ಲಿ ದರ್ಶನ್ ವಿರುದ್ಧದ ಕುಣಿಕೆ ಬಹಳ ಗಟ್ಟಿಯಾಗ್ತಾ ಇದೆ, ಪ್ರಬಲವಾಗ್ತಾ ಇದೆ. ಯಾಕಂತಂದರೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ಅನೇಕ ವಿಚಾರಗಳು ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಳುವಾಗುವಂಥ ಸಾಧ್ಯತೆಗಳಿದ್ದಾವೆ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ಫೋನ್ ಸಂಪರ್ಕದಲ್ಲಿ. ಲೋಕೇಶ್, ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ನೆಕ್ಸ್ಟ್ ಕೃಷ್ಣ ಜನ್ಮಸ್ಥಾನ ಫಿಕ್ಸು. ಸೊ ಏನು ಕತೆ, ಡೆವಿಲ್ ಚಿತ್ರತಂಡದ ಕತೆ ಏನು? ಎಸ್ ರಕ್ಷತ್, ಅಂದ್ರೆ ದರ್ಶನ್ ಅವರು ಅಂದ್ರೆ ಈ ಪ್ರಕರಣದಲ್ಲಿ ಏನು ಅವರು ಆರೋಪ ಸಾಬೀತಾದರೆ ಕಷ್ಟ ಇದೆ. ನೀವು ಹೇಳಿದಾಗೆ ಜೈಲುವಾಸ ಗ್ಯಾರಂಟಿ ಅನ್ನೋ ತರ ಸಾಧ್ಯತೆ ಇದೆ. ಸೊ ಇದರಿಂದ ಆತಂಕ ಏನಂತಂದ್ರೆ ದರ್ಶನ್ಗೆ ಬಂಡವಾಳ ಹೂಡಿರುವಂತಹ ನಿರ್ಮಾಪಕರಿಗೆ ಆತಂಕ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಏರುಪೇರುಗಳನ್ನ ಕಂಡಿದ್ದಾರೆ. ಯಾಕಂದ್ರೆ ದರ್ಶನ್ ಅವರು ಹಿಂದಿನ ಸಿನಿಮಾಗಳು ನೋಡೋದಾದ್ರೆ ಒಂದಷ್ಟು ಸಿನಿಮಾಗಳು ಗೆದ್ದಿದ್ದಾಗಿ ಸೋತದಲ್ಲಿ ಕಾಣಬಹುದು. ಆ ನಂತರದಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಬಂದಂತ ಕಾಟೇರ ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ದರ್ಶನ್ ಅವರಿಗೆ ತಂದು ಕೊಡುತ್ತೆ. ಇದರಿಂದ ಏನಂತಂದ್ರೆ ದರ್ಶನ್ಗೆ ಮತ್ತೆ ದೊಡ್ಡ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವರ್ಷನೇ ಒಂದು 3 ರಿಂದ 4 ಸಿನಿಮಾಗಳು ಸೆಟ್ ಇರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಡೆವಿಲ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ. ಯಾಕಂದ್ರೆ ಅವರ ಬರ್ಡೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಿನಿಮಾದ ಟೀಸರ್ ಅನ್ನು ಲಾಂಚ್ ಮಾಡಿರ್ತಾರೆ. ಅದೇ ತಿಂಗಳಲ್ಲಿ ಸಿನಿಮಾದ ಶೂಟಿಂಗ್ ಅನ್ನು ಕೂಡ ಭರ್ಜರಿಯಾಗಿ ಸ್ಟಾರ್ಟ್ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಒಂದು ತಿಂಗಳು 2 ತಿಂಗಳು ಶೆಡ್ಯೂಲ್ ಶೂಟ್ ಮುಗಿಸಿದ ನಂತರದಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ಸಂದರ್ಭದಲ್ಲಿ ದರ್ಶನ್ ಅವರ ಕೈಗೆ ಪೆಟ್ಟಾಗಿ ಅದು ಸರ್ಜರಿ ಮಟ್ಟಕ್ಕೆ ತಲುಪುತ್ತೆ. ಅದರಿಂದ ಏನಂತಾರೆ ಮತ್ತೆ ಗ್ಯಾಪ್ಗಳನ್ನ ತಗೊಳುತ್ತೆ. ಗ್ಯಾಪ್ ಆದ ನಂತರದಲ್ಲಿ ಮತ್ತೆ ಈ ಪ್ರಕರಣದಿಂದ ಏನಾದರೂ ಸಾಬೀತಾಗಿ ಅವರು ಜೈಲಿಗೆ ಹೊರಟ್ರೆ ಈ ಸಿನಿಮಾಗೆ ಮುಖ್ಯವಾಗಿ ಡೆವಿಲ್ ಸಿನಿಮಾಗೆ ಬಹಳ ತೊಂದರೆ ಆಗೋ ಸಾಧ್ಯತೆ ಎಲ್ಲೋ ಕಾಣಿಸ್ತಿದೆ. ರಕ್ಷತ್, ಸಿನಿಮಾದ ಅಂದ್ರೆ ಶೂಟಿಂಗ್ ಬಂದು 30% ಅಷ್ಟೇ ಮುಗಿದಿದೆ. ಇನ್ನು 70% ಶೂಟಿಂಗ್ ಬಾಕಿ ಇದೆ. ಮೊನ್ನೆ ಅಷ್ಟೇ ಅಂದ್ರೆ ಮೈಸೂರಿನಲ್ಲಿ ಒಂದು ಬಿಗ್ ಶೆಡ್ಯೂಲ್ ಅನ್ನ ಹಾಕೊಂಡು ಹೋದ್ರು. 10ನೇ ತಾರೀಕು ಒಂದು ದಿನದ ಶೂಟಿಂಗ್ ನಡೆಸಿರ್ತಾರೆ. ಆ ನಂತರದಲ್ಲಿ ಮರುದಿನ ಅವರನ್ನ ಪೊಲೀಸರು ಬಂಧಿಸಿರ್ತಾರೆ ಸರ್. ರಕ್ಷತ್, ಲೋಕೇಶ್, ಇದನ್ನು ಬಿಟ್ಟು ಡೆವಿಲ್ ಬಿಟ್ಟು ಬೇರೆ ಚಿತ್ರಕ್ಕೆ ಏನಾದರೂ ಸಿಗ್ನೇಚರ್ ಹಾಕಿರೋದು ಅಥವಾ ಮಾತುಕತೆ ಆಗಿರೋದು, ಮಾತುಕತೆ ಹಂತದಲ್ಲಿರೋದು ಇಂಥದ್ದೇನಾದ್ರೂ ಇದೆಯಾ? ಖಂಡಿತ ರಕ್ಷತ್, ಡೆವಿಲ್ ಆದ ನಂತರದಲ್ಲಿ ಅಂದ್ರೆ ಬಹಳ ಮುಖ್ಯವಾಗಿ ಪ್ರೇಮ್ ಅವರ ಜೊತೆ ಬರ್ತಿರುವಂತ ಸಿನಿಮಾ ಅಂದ್ರೆ ಕೆವಿಎನ್ ಪ್ರೊಡಕ್ಷನ್ ಜೊತೆ ಬರ್ತಿರುವಂತ ದೊಡ್ಡ ಸಿನಿಮಾ. ಯಾಕಂದ್ರೆ ಅವರ ವೃತ್ತಿ ಬದುಕಿನಲ್ಲಿ ತುಂಬಾ ದೊಡ್ಡ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುತ್ತೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾದ ಅನೌನ್ಸ್ ಕೂಡ ಆಗಿರುತ್ತೆ. ಆನಂತರ ಸಿನಿಮಾದ ಟೈಟಲ್ ಇನ್ನೂ ಹೊರ ಹಾಕಿರಲಿಲ್ಲ. ಬಟ್ ಈಗೇನ್ ಪ್ರೇಮ್ ಅವರು ಕೆಡಿ ಸಿನಿಮಾದಲ್ಲಿ ಬಿಸಿ ಆದ್ರೆ ಆ ಸಿನಿಮಾ ಮುಗಿಸಿದ ನಂತರದಲ್ಲಿ ಈ ಸಿನಿಮಾ ಟೇಕ್ ಆಫ್ ಆಗಬೇಕಾಗಿರುತ್ತೆ. ಸೊ ಈ ಸಿನಿಮಾಗಾಗಿ ಸಾಕಷ್ಟು ತಯಾರಿಯನ್ನ ನಡೆದಿರುತ್ತೆ. ಮತ್ತೆ ಪ್ರೀ ಪ್ರೊಡಕ್ಷನ್ ವರ್ಕ್ಗಳು ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಈ ಸಿನಿಮಾ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನ ದರ್ಶನ್ ಅವರು ಇಟ್ಕೊಂಡಿದ್ರು. ಈಗೇನು ಡೆವಿಲ್ ಸಿನಿಮಾ ಆದ ನಂತರದಲ್ಲಿ ಈ ಸಿನಿಮಾಗೆ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಯಾಕಂದ್ರೆ 20 ವರ್ಷದ ನಂತರದಲ್ಲಿ ಈ ಜೋಡಿ ಕಾಂಬಿನೇಷನ್ ಬರ್ತಿರುವಂತ ಸಿನಿಮಾ ಹಿಂದೆ ಬಂದಿದಂತ ಕರಿಯ ಸೂಪರ್ ಹಿಟ್ ಆಗಿರುತ್ತೆ. ಸೊ ಅದೇ ನಿರೀಕ್ಷೆನಲ್ಲಿ ಈ ಇಬ್ಬರ ಜೋಡಿಯ ಪ್ರೇಮ್ ಮತ್ತೆ ದರ್ಶನ್ ಅವರ ಜೋಡಿಯಲ್ಲಿ ಬರ್ತಿರೋ ಸಿನಿಮಾ ನೋಡಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ವೇಟ್ ಮಾಡ್ತಾ ಇದ್ರು. ಸೊ ವೈಯಕ್ತಿಕವಾಗಿ ಇಬ್ಬರಿಗೂ ಕೂಡ ಈ ಸಿನಿಮಾ ಮೇಲೆ ಬಹಳ ಪ್ರೀತಿ ಇತ್ತು ಮತ್ತೆ ಈ ಸಿನಿಮಾ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಸೊ ಈ ಸಿನಿಮಾಗೂ ತುಂಬಾ ದೊಡ್ಡ ಪೆಟ್ಟಾಗುವ ಎಲ್ಲಾ ಸಾಧ್ಯತೆ ಕಾಣಿಸ್ತಾ ಇದೆ. ಮತ್ತೆ ಈ ಸಿನಿಮಾ ಅಂದ್ರೆ ಡೆವಿಲ್ ಮತ್ತೆ ಕೆವಿಎನ್ ಪ್ರೊಡಕ್ಷನ್ ಸಿನಿಮಾ ಆದ ನಂತರದಲ್ಲಿ ಮತ್ತೊಂದು ಸಿನಿಮಾ ಬಹಳ ಮುಖ್ಯವಾಗಿ ಅಂದ್ರೆ ಸಿಂಧೂರ ಲಕ್ಷ್ಮಣ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಹಿಂದೆ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ದರ್ಶನ್ ನಟಿಸಿರೋ ಆ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಆ ನಂತರದಲ್ಲಿ ಈಗ ಬರ್ತಿರುವಂತಹ ಸಿಂಧೂರ ಲಕ್ಷ್ಮಣವು ಕೂಡ ಸ್ವಾತಂತ್ರ್ಯ ಹೋರಾಟಗಾರನ ಜೀವನ ಆಧಾರಿತ ಸಿನಿಮಾ ಆಗಿರುತ್ತೆ. ಸೊ ಈ ಸಿನಿಮಾಗೂ ಕೂಡ ಸಾಕಷ್ಟು ತಯಾರಿಯನ್ನು ನಡೆಸಿರ್ತಾರೆ. ತರುಣ್ ಅವರು ಈ ಸಿನಿಮಾದ ನಿರ್ದೇಶಕರಾಗಿದ್ದು ಅದಕ್ಕೂ ಕೂಡ ಪ್ರೀ ಪ್ರೊಡಕ್ಷನ್ ಅಂದ್ರೆ ಸಿನಿಮಾದ ಕತೆ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲವೂ ಕೂಡ ಲಾಕ್ ಆಗಿರುತ್ತೆ. ಸಿನಿಮಾಕ್ಕೆ
ಶೈಲಜಾ ನಾಗ್ ಅವರು ನಿರ್ಮಾಪಕಿ ಆಗಿರ್ತಾರೆ. ಸೊ ಅದ ನಂತರದಲ್ಲಿ 60ನೇ ಸಿನಿಮಾ ಆಗಿ ಸೂರಪ್ಪ ಬಾಬು ಅವರ ಜೊತೆ ಒಂದು ಇತ್ತೀಚೆಗಷ್ಟೇ ಮುಂಗಡವಾಗಿ ಒಂದಷ್ಟು ಅಡ್ವಾನ್ಸ್ ಅನ್ನ ತಗೊಂಡಿರ್ತಾರೆ ದರ್ಶನ್ ಅವರು. ಈ ಎಲ್ಲಾ ಸಿನಿಮಾ ಅಂದ್ರೆ ಈಗೇನು ಆನ್ ಪ್ರೊಸೆಸ್ ಇರುವಂತಹ ಡೆವಿಲ್ ಆದ್ಮೇಲೆ 3 ಪ್ರಾಜೆಕ್ಟ್ಗಳು ಅವ್ರ ನಂತರದಲ್ಲಿ ಲೈನ್ ಅಪ್ ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ಈ ಹಿಂದೆ ಸಾಕಷ್ಟು ಮುಂಗಡ ಹಣವನ್ನ ಏನ್ ಪಡೆದಿದ್ದಾರೆ ಆ ನಿರ್ಮಾಪಕರು ಈ ದೊಡ್ಡ ಆತಂಕವಾಗಿ ಕಾಡ್ತಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಲೋಕೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.